ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್. ಇಷ್ಟೆಲ್ಲ ಪ್ರಚಾರ ಆಯಿತು, ಶಿಸ್ತಾಯಿತು ಕೊಟ್ಟು ಪ್ರಾರಂಭ ಮಾಡ್ತಾಯಿದ್ವಿ. ನಾಟಕ ಏನಾರ ಚೆಂದ ಅನಿಸಿದರೆ, ನಿಮಗೆ ಚಲೋ ಅನಿಸಿದರೆ ನಿಮ್ಮ ಜೋರಾದ ಚಪ್ಪಾಳೆ ನಮ್ಮ ಸಂಗೀತಗಾರರಿಗೆ ಕಲಾವಿದರಿಗೆ. ಯಾಕಂದರೆ ಯಾವುದೇ ಊರಿಗೆ ಹೋದರೂ ಸಂಸಾರ ಸಮೇತ ನಾಟಕವೇ ನೋಡುವಂಥ ನಾಟಕವೇ ನಮ್ಮ ಮಹೇಶ್ ಕಲ್ಲೋಳವರ ನಾಟಕ ಆಡಿಕೊಂಡು ಈ ಸಂಸ್ಥೆ ಬಂದಿದೆ. ಹಲವಾರು ನಾಟಕ ತೊಗೊಂಡು ಈ ಸಂಸ್ಥೆ ಬಂದಿದೆ. ಯಾಕಂದರೆ ನಮ್ಮ ಪ್ರಚಾರಕ್ಕಿಂತ ತಮ್ಮ ಪ್ರಚಾರ ಭಾಳ ದೊಡ್ಡದು. ಶಂಖದಿಂದ ಬಂದ ಮೇಲೆ ತೀರ್ಥ ಅನ್ನೋ ಹಾಗೆ ತಾವು ನಾಟಕ ನೋಡಿದವರು ಅಕ್ಕ ತಂಗಿಯರಾಯಿತು, ಗುರು ಹಿರಿಯರಾಯಿತು. ಯಾಕಂದರೆ ಇದು ದಿಢೀರ್ನ ಅಂದರೆ ಈಗ ಒಂದು ವಾರದಿಂದ ಹಾಗೆ ಪ್ರಾರಂಭ ಮಾಡೋಣ, ಭಾಳ ದಿನ ರಜೆ ಆಗಿದೆ ಕಲಾವಿದರು ಅಂತ ಮಾಡಿದ್ವಿ. ಇನ್ನು ನಮ್ಮದು ಪೋಸ್ಟ್ರ್ ಹಚ್ಚಿಲ್ಲ, ಕೆಲವೊಂದು ಕಡೆ ಹಚ್ಚಿದ್ವಿ, ಈ ವಾಟ್ಸಪ್ನಲ್ಲಿ ಕೊಟ್ಟಿದ್ವಿ. ಆದರೂ ತಾವು ನಾಟಕ ನೋಡಿದವರು ತಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಹೇಳಿದರೆ ರಂಗ ಬಂದಿರ ತುಂಬೋ ಹಾಗೆ ತಾವು ಮಾಡಿದರೆ ರಂಗಭೂಮಿ ಉಳಿತೈತಿ, ಕಲಾವಿದರು ಉಳಿತಾರಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಪ್ರತಿದಿನ ನಮ್ಮ ಸಂಘದ ವತಿಯಿಂದ 2 ಆಟಗಳು. ಮೊದಲನೇ ಆಟ 2:40ಕ್ಕೆ ಪ್ರಾರಂಭ, ಇವತ್ತೊಂದು 10 ನಿಮಿಷ ಲೇಟ್ ಆಗಿದೆ. ಎರಡನೇ ಆಟ ಸಾಯಂಕಾಲ 6:30ಕ್ಕೆ ಪ್ರಾರಂಭ. ಹಾಗೂ ಈ ನಾಟಕದಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರ ಚಿತ್ರನಟರ ಅನ್ನೋಕ್ಕಿಂತ ಚಿತ್ರನಟರ ಅಲ್ಲವರು ಹಳ್ಳಿಯ ನಾಟಕದಲ್ಲಿ ತಮ್ಮದೇ ಖ್ಯಾತಿ ಪಡೆದಂಥ ಸೌಂದರ್ಯ ಬದಾಮಿ, ಅಂದರೆ ನಮ್ಮ ಬದಾಮಿ ಸುಂದರಿ ಅಂತಾರೆ, ಸೌಂದರ್ಯ ಎಂಬ ಬದಾಮಿಯವರು ಹಾಸ್ಯ ಪಾತ್ರ ಮಾಡ್ತಾಯಿದ್ದಾರೆ. ಅವ್ರದ್ದು ಪ್ರಚಾರ ಮಾಡಿ. ಹಾಗೂ ರಾಜು ತಾಳಿಕೋಟೆಯವರ ಮಗ ದಾವುಲ್ ತಾಳಿಕೋಟೆ ಅವರು ಹಾಸ್ಯ ಪಾತ್ರ ಮಾಡ್ತಾಯಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಯಾಕಂದರೆ ನಾವು ಯಾಕೆ ಪ್ರಚಾರದಲ್ಲಿ ಅಂದರೆ ನಮ್ಮದು ಒಂದೇ ಗಾಡಿ, ಇವತ್ತು ಬಿಟ್ಟಿವಿ. ಈ ಕೆಲಸಗಾರ ಸಿಗೋದು ಕಷ್ಟ, ಯಾಕಂದರೆ ಭಾಳ ಕಷ್ಟ ಇದೆ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಭಾಳ ವಿನಂತಿ ಮಾಡ್ತಾಯಿದ್ವಿ, ನಮ್ಮ ಪ್ರಚಾರಕ್ಕಿಂತ ತಮ್ಮ ಪ್ರಚಾರ ಭಾಳ ದೊಡ್ಡದು. ದಯವಿಟ್ಟು ಸ್ನೇಹಿತರಿಗೆ, ಬಂಧು ಬಾಂಧವ್ರಿಗೆ ಹೇಳ್ರಿ. ನಮ್ಮ RD ಬಾಬು ಅವರು ಬಂದಿದ್ದಾರೆ, ಅವರು ಮಣ್ಣಿಂದ ಎಲ್ಲ ಅವರು ಚಾನಲ್ನಲ್ಲಿ ಹಾಕಿ ಪ್ರಚಾರ ಕೊಡ್ತಾಯಿದ್ದಾರೆ. ಇವತ್ತು ಪೇಪರ್ ಈ ಬಾಗಲಕೋಟೆ ಜಿಲ್ಲೆ ಎಲ್ಲ ಪತ್ರ ಸಂಘದ ಅವರು ನಿನ್ನೆ ನಾವು ಕೇಳಿದ ಎಲ್ಲ ಪೇಪರ್ನಲ್ಲಿ ಬರೆದಿದ್ದಾರೆ. ತಾವು ನಾಟಕ ನೋಡಿದವರು ಪ್ರಚಾರ ಕಮ್ಮಿದೆ. ಡೈಲಿ ಒಂದು ಶೋರ ರಂಗಮಂದಿರ ತುಂಬು ಹಾಗೆ ತಾವು ಮಾಡಿದರೆ ನಾವು ಇನ್ನೂ ಉಳಿತೀವಿ, ಬದುಕ್ತೀವಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ದಯವಿಟ್ಟು 2ನೇ ಆಟ, ಪ್ರತಿದಿನ 2 ಆಟ. ದಯವಿಟ್ಟು ಪ್ರಚಾರದಲ್ಲಿ ಸಹಕರಿಸ್ರಿ. ಇಲ್ಲಿರುವ ತನಕ ಸಂಘ ನಿಮ್ಮದು. ಸಂಘದಲ್ಲಿ ದುಡಿಯುವ ಕಲಾವಿದರು ತಮ್ಮ ಮಕ್ಕಳಂತ ಪ್ರೀತಿಯಿಂದ ಕಾಣ್ರಿ. ಜೈ ಹಿಂದ್, ಜೈ ಕನ್ನಡ. ನಾ ತಿಂದು ಬಿಟ್ಟಿದ್ದಕ್ಕೆ ಶೇರ್ ಮಾಡ್ತೀನಿ. ಶೇರ್ ಮಾಡು, ಅದಕ್ಕೇನೋ ಕಡಿಮೆ ಆಗೈತೆ, ನಾವು ಕಮೆಂಟ್ ಮಾಡು. ಇದು ನಮಗೆ ಬೈಯರಂಗಿಲ್ಲ. ಸಾವುಕಾರ ಬರಕತ್ತಾರ, ಅವ್ರು ಹೇಳ್ತಾರೆ ಗೌಡ ಕರ್ಕೊಂಡು ಪುಟ್ಟ ಹೆಣ್ಣು ಕುರುಕ್ ಹೊರಗ ಅಂತ ಕರ್ಕೊಂಡು ಚಿಕ್ಕಪ್ಪರ ಎಲ್ಲ ಥರ ಚಲೋ ಐತ್ರಿ. ಕಂಪ್ನಿಗಳು ಭಾಳ ಚಲೋ ಐತ್ರಿ. ಸ್ಟೋರಿನೂ ಹಂಗೆ ಐತಿ, ಹಾಸ್ಯನೂ ಹಂಗೆ ಚಲೋ ಐತ್ರಿ. ಚಲೋ ಐತ್ರಿ. ಹೆಸರು ಸರ್ ವೀರಪ್ಪ ಕುಂಬಾರ್ ಅಂತೇಳಿ. ನಾಟಕ ದಯವಿಟ್ಟು
ಬೇರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆಲ್ಲ ಹೇಳಿ ಇನ್ನೂ ಜಾಸ್ತಿ ಜನ ಬರೋ ಹಾಗೆ ಮಾಡಿ ಸರ್. ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಂಗಿತ್ತು? ಸೂಪರ್ ಸೂಪರ್ ಹೆಣ್ಮಕ್ಳು ನೋಡ್ಬೋದಾ? ನೋಡ್ಬೋದು. ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು. ಮಾಡಕ್ಕೆ ಹೇಳ್ತಾರೆ. ವಿದ್ಯಾಗಿರಿ ಅಡ್ವರ್ಟೈಸ್ ಭಯಂಕರ ಐತೆ ಅಲ್ಲಿ. ವಿದ್ಯಾಗಿರಿ ಒಟ್ಟು ಅಡ್ವರ್ಟೈಸ್ ಇಲ್ಲ ಅಲ್ಲಿ. ವಿದ್ಯಾಗಿರಿ ಕಂಪ್ಲೀಟ್ ನವನಗರ ಫುಲ್ ಒಂದು ವಾರ ತುಂಬ ಕದ. ಎಸ್ ನಮಸ್ಕಾರ. ಅಣ್ಣ ತಮ್ಮರ ಸ್ಟೋರಿ ಒಳ್ಳೆ ನಾಟಕ, ಸಂಸಾರಿಕ, ಎಲ್ಲ ಫ್ಯಾಮಿಲಿ ಕುಟುಂಬ ಸಮೇತ ಬಂದು ನೋಡ್ಬೋದು. ಥ್ಯಾಂಕ್ ಯು. ಭಾರಿ ಚೆನ್ನಾಗಿತ್ತು. ಎಲ್ಲ ಹೆಣ್ಮಕ್ಳೆಲ್ಲ ನೋಡ್ಬೋದು. ಭಾರಿ. ಮನೆ ಮಂದಿ ಎಲ್ಲ ನೋಡ್ಬೋದು. ನೋಡ್ಬೋದು ಭಾರಿ. ಸರ್ ನಾಟಕ ಹೆಂಗಿತ್ತು ಅಣ್ಣ ಸೂಪರ್ ಇದೆ ನಾಟಕ, ಸೂಪರ್. ಬದಾಮಿ ಸುಂದರಿ ಸೂಪರ್. ಫ್ಯಾಮಿಲಿ ನೋಡ್ಬೋದು ರೀ. ಇಲ್ಲ ಒಳ್ಳೇದಿದೆ ಎಂಟರ್ಟೈನ್ಮೆಂಟ್ ಇದೆ, ಚೆನ್ನಾಗಿದ್ದಾರೆ. ದುಡ್ಡು ಕೊಟ್ಟಿದ್ದಕ್ಕೂ ಉಪಯೋಗ. ಹುಣಗುಂದ ತಾಲೂಕು. ನಾಟಕ ನೋಡಕ್ಕೆ ಬಂದ್ರಿ? ಅಲ್ಲಿಂದ ಇಲ್ಲಿ ಕೆಲಸ ಇತ್ತಲ್ಲ ಬಂದಿದ್ವಿ. ಇವತ್ತು ಪ್ರಪ್ರಥಮ ಒಂದು ವಿಶೇಷವಾದಂಥ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಈ ಒಂದು ಕಲ್ಲೂರು ಕಂಪ್ನಿಯ ಒಂದು ವಿಶೇಷವಾದಂಥ ಈ ನಾಟಕ ಕಂಪ್ನಿ ಭಾಳ ಭರ್ಜರಿಯಾಗಿ, ಯಾಕಂದರೆ ಫಸ್ಟ್ ಶೋದಲ್ಲೇ ಸಾಕಷ್ಟು ಜನ ಅದ್ಭುತವಾಗಿ ಬಂದರೆ ಆ ಒಂದು ನಾಟಕ ಕಂಪ್ನಿಗೆ ಇವತ್ತು ಬಹಳಷ್ಟು ಸಪೋರ್ಟಿವ್ ಆಗಿ ನಮ್ಮ ಚಿತ್ರಮಂದಿರದ ಮಾಲೀಕರಾದಂಥ ವಿಶೇಷವಾದಂಥ ನಮಗೂ ಕೂಡ ಬೆಳೆಸಿದಂಥವ್ರು ಮತ್ತು ಯಾವುದೇ ಚಲನಚಿತ್ರ ಉತ್ತರ ಕನ್ನಡ ಚಿತ್ರ ಇದ್ದರೆ ಅದಕ್ಕೆ ಪ್ರೋತ್ಸಾಹ ಕೊಡುವಂಥವ್ರು ಮತ್ತು ಅದರಲ್ಲಿ ಅಭಿನಯ ಮಾಡುವಂಥ ವಿಶೇಷವಾಗಿ ನಮ್ಮ ಆತ್ಮೀಯರಿದ್ದಾರೆ. ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ, ಯಾಕಂದರೆ ಅವರ ಪರಿಚಯ ಅವ್ರ ಹತ್ರನೇ ಮಾತಾಡ್ಸೋಣ. ನಾನು ನಮಸ್ಕಾರ ರೀ. ನಮ್ಮ ಹೆಸರು ಸಂಜೀವ್ ಜೋಶಿ, ವಾಸವಿ ಥಿಯೇಟ್ರ್ ಓನರ್. ನಾವು ಮಾತಾಡೋದು ಏನಿಲ್ಲ, ಈಗ ಇಲ್ಲೆಲ್ಲ ನಮ್ಮ ಕಲ್ಲೂರು ಕಂಪ್ನಿಯವ್ರು ಬಂದಾರ, ಅವ್ರಿಗೆ ನಾವು ಸಪೋರ್ಟ್ ಮಾಡಾಕತ್ತೀವಿ. ಯಾಕಂದ್ರೆ ನಮ್ಮ ರಂಗಭೂಮಿ ಉಳಿಲಿ, ನಮ್ಮ ಕಲಾವಿದರು ಉಳಿಲಿ ಅಂಥೇಳಿ ನಾವು ಒಂದು ಸಪೋರ್ಟ್ ಮಾಡಾಕತ್ತೀವಿ. ಈಗ ನಮ್ಮ ಬಾಬು ಅವರು ಅದು ಹೇಳಿದರು, ಅವ್ರ ಸಿನಿಮಾನೂ ನಾವು ಎಲ್ಲ ಈಗ ನಮ್ಮ ಏನು ಉತ್ತರ ಕರ್ನಾಟಕದ ಸಿನಿಮಾನೂ ನಾವು ಸ್ಕ್ರೀನ್ ಮಾಡ್ತೀವಿ ನಮ್ಮ ಥಿಯೇಟ್ರ್ನಾಗ. ಈಗ ದೇಸಾಯಿ ಅಂತೇಳಿ ಸಿನಿಮಾ ನಡೆದೈತಿ, ಈಗ ಅದು ಒಳ್ಳೆ ಕಲೆಕ್ಷನ್ ಐತಿ. ಮಂದಿ ಎಲ್ಲರೂ ನೀವು ಇವ್ರಿಗೂ ನಮ್ಮ ಕಲ್ಲೂರು ಕಂಪ್ನಿಯವ್ರಿಗೂ ಪ್ರೋತ್ಸಾಹ ಮಾಡಿರಿ, ಪ್ಲಸ್ ನಮ್ಮ ದೇಸಾಯಿ ಸಿನಿಮಾಗೂ ಪ್ರೋತ್ಸಾಹ ಮಾಡಿರಿ ಅಂತೇಳಿ ನಾವು ಕೇಳ್ಕೊತೀವಿ. ಧನ್ಯವಾದ. ಹಾಗೆ ಈಗ ನಾಟಕ ಅಂತೂ ಭರ್ಜರಿ, ಯಾಕಂದರೆ ಪ್ರಥಮ ಶೋನೇ ಹಿಟ್ ಶೋ ಆಗಿದೆ. ಯಾಕಂದರೆ ಫಸ್ಟ್ ದಿನ ನಾಟಕ ಕಂಪ್ನಿಗೆ ಬರ್ಬೇಕಾದ್ರೆ ಭಾಳ ಕಷ್ಟ ಇದೆ, ಆದರೆ ತಮ್ಮಂಥರ ಒಂದು ಸಹಕಾರ ಮತ್ತು ಈ ಜನ ಸಹಕಾರದಿಂದ ಸಾಕಷ್ಟು ಈ ಒಂದು ಕಂಪ್ನಿಗಳಿಗೆ ಲಾಭ ಆಗ್ತದೆ. ಯಾಕಂದರೆ ಈ ಲಾಭ ಯಾಕೆ ಆಗಬೇಕು ಅಂದರೆ ಜೀವಂತ ಕಲೆ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ತಾವೆಲ್ಲ ಸಪೋರ್ಟ್ ಮಾಡಿದಿರಿ. ಹಾಗೆ ನಮ್ಮ ಅಣ್ಣವ್ರು ಕೂಡ ಅವ್ರಿಗೂ ಸ್ವಲ್ಪ ಮಾತಾಡ್ಸೋಣ. ಸರ್, ನಾಟಕ ಕಂಪ್ನಿ ಈ ದಿನದಾಗ ನಶಿಸುಂಟವೆಲ್ಲವು, ಆದರೂ ಈಗ ಉಳಿದದ್ದು ಈ ಉತ್ತರ ಕರ್ನಾಟಕದ ಅಷ್ಟ ನಾಟಕ ಕಂಪ್ನಿ ಕಲೆ ಉಳಿದದ್ದು. ಅದನ್ನು ಬೆಳೆಸುವಂಥವು ಇಲ್ಲಿ ಪ್ರೇಕ್ಷಕರು ಸಾಕಷ್ಟು ಜನ ಅದಾರ. ಹೀಗಾಗಿ ಬಾಗಲಕೋಟೆ ನಗರಕ್ಕೆ ಕಲ್ಲೂರು ಕಂಪ್ನಿ ಬಂದದ್ದಕ್ಕೆ ನಮಗೆಲ್ಲ ಭಾಳ ಹೆಮ್ಮೆ ಅನಿಸೈತಿ, ಖುಷಿ ಅನಿಸೈತಿ. ಅದಕ್ಕೆ ಎಲ್ಲರೂ ಕೂಡಿ ಪ್ರೋತ್ಸಾಹ ಮಾಡಿ ಕಂಪ್ನಿ ಉಳಿಸೋಣ ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ಧನ್ಯವಾದ. ಹಾಗೆ ನಮ್ಮ ವಿಶೇಷವಾಗಿ ಅಧಿಕಾರಿಗಳು, ಅದು ನಿವೃತ್ತಗೊಂಡಂಥ KB ಅಧಿಕಾರಿಗಳು, ಅವ್ರಿಗೂ ಸ್ವಲ್ಪ ಮಾತಾಡ್ಸೋಣ. ಈ ನಾಟಕ ಎಂಬುದು ಭಾಳ ಕಷ್ಟಕರ ಜೀವನ. ಇವರು ಹೆಂಗೆ ಬದುಕ್ತಾರೋ ಅನ್ನೋದು ನಮಗೆ ಆಶ್ಚರ್ಯಕಾರಿ ಆಗುತ್ತೆ. ಯಾಕಂತಂದ್ರೆ ಇವ್ರ ಖರ್ಚು, ಇವ್ರ ವೆಚ್ಚ ಇವ್ರು ನೋಡಿದ್ರೆ ನಮಗೆ ಕೆಟ್ಟ ಅನ್ನಿಸ್ತದೆ. ಏನು ಈ ಕಲಾವಿದರು ಬಂದು ಇವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕಂತೇಳಿ. ನೀವು ಇದು ಈಗ ಇವತ್ತು ನೀವೇ ಫಸ್ಟ್ ಟಿಕೆಟ್ ತೊಗೊಂಡ್ರಿ ಅನ್ಸುತ್ತೆ ಅಲ್ವಾ? ಹೌದು. ಧನ್ಯವಾದ. ಹಾಗೆ ಇನ್ನೂ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ವಿಶೇಷವಾದಂಥ ಆತ್ಮೀಯರು ಕೂಡ ಇದ್ದಾರೆ, ಅವ್ರಿಗೂ ಸ್ವಲ್ಪ ಮಾತಾಡ್ಸೋಣ. ನಿಮ್ಮ ಈ ಒಂದು ವಿಶೇಷವಾದ ನಾಟಕಗಳಿಗೆ, ಯಾಕಂದರೆ ತಾವೆಲ್ಲ ಸಿನಿಮಾ ಅಂದರೆ ಜಾಸ್ತಿ ನೋಡೋರು, ಆದರೆ ನಾಟಕ ಕಡೆ ಯಾವ ರೀತಿ ನಿಮ್ಮ ಮನಸ್ಸು ಬಂತು ಅಂತ? ಸರ್ ಹೇಳ್ದಂಗೆ ನಾವು ಉಳಿಸ್ಬೇಕು, ಎಲ್ಲ ಕಡೆಯಿಂದ ನಾವು ಬರಬೇಕು, ಎಲ್ಲ ಮಂದಿ ವಿನಂತಿ, ಎಲ್ಲರೂ ಬರಬೇಕು. ಎಲ್ಲ ಥರನೂ ಮೂವೀಸ್ ಎಲ್ಲ ನಾಟಕ ಇರಲಿ ಎಲ್ಲನೂ ನೋಡ್ಬೇಕಂತ ನಾವು ವಿನಂತಿ. ಸರ್, ನಾನು ಅಭಿಲಾಷ್ ಭೋಸ್ಲೆ ಅಂತ, ಮುದ್ದೇಬೇಳಿಂದ. ಧನ್ಯವಾದ. ಹಾಗೆ ನಮ್ಮ ಬೆಳಗುಯಿಂದ ನಮ್ಮ ಇನ್ನೋರು ಆತ್ಮೀಯರು ಕೂಡ ಕರೆಪರು ಕೂಡ ಬಂದರೆ ಅವ್ರಿಗೂ ಸ್ವಲ್ಪ ಮಾತಾಡ್ಸೋಣ. ಸರ್ ಹೇಳಿ ಸರ್, ಎಲ್ಲ ನಾಟಕ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಹೋಗ್ಬೇಕು. ನಮ್ಮ ಥಿಯೇಟ್ರ್ ಬೆಳಿಬೇಕು, ನಿಮ್ಮದು ಬೆಳಿಬೇಕು, ಎಲ್ಲ ಒಳ್ಳೇದಾಗಬೇಕು, ಎಲ್ಲ ಒಳ್ಳೇದಾಗಲಿ. ಧನ್ಯವಾದ ಪ್ರೇಕ್ಷಕರೇ. ಮತ್ತೆ ಇನ್ನೂ ಸಾಕಷ್ಟು ಅಭಿಮಾನಿಗಳು ಬರ್ತಾರೆ, ಈಗ ಅವ್ರನ್ನೂ ಕೂಡ ಸ್ವಲ್ಪ ಮಾತಾಡ್ಸೋ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಮಸ್ಕಾರ ಸರ್. ಯಾಕಂದರೆ ಫಸ್ಟ್ ಪ್ರದರ್ಶನ ಸೂಪರ್ ಡೂಪರ್ ಹಿಟ್ಟು. ಯಾಕಂದರೆ ಪ್ರೇಕ್ಷಕರೆಲ್ಲ ಈಗ ನಾನು ಕೇಳಿದೆ, ನಿಜವಾಗ್ಲೂ ಅವರಂದರು ಬಾಗಲಕೋಟೆಗೆ ಇಂಥ ನಾಟಕ ಪ್ರಥಮವಾಗಿ ಭಾಳ ವರ್ಷಗಳ ನಂತರ ಈ ನಾಟಕದಲ್ಲಿ ಯಂಗ್ಸ್ಟರ್ಸ್ ಮತ್ತು ಅಶ್ಲೀಲ ರಹಿತ ಮತ್ತು ಒಲಗರಲ್ಲದ ಫ್ಯಾಮಿಲಿ ಸಮೇತ ನೋಡುವಂಥ ನಾಟಕ ಅಂತ ಇವತ್ತೆಲ್ಲ ಅಭಿಮಾನಿ ದೇವರುಗಳು ಬಹಳಷ್ಟು ಅಚ್ಚುಮೆಚ್ಚಿನ ಮಾತನ್ನು ಹೇಳಿದರು. ಇವತ್ತಿನ ಪ್ರೇಕ್ಷಕರು ಮತ್ತು ನಿಮ್ಮ ಮಧ್ಯೆ
ಅಂದರೆ ಒಂದು ಜನಸಂಪರ್ಕ ಇವತ್ತಾಯಿತು ಫಸ್ಟ್ ಡೇ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ತುಂಬ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಗಲಕೋಟೆ ಜನತೆಗೆ ಫಸ್ಟ್ ಶೋ ಫಸ್ಟ್ ದಿನಾನ ಇಂಥ ಹೌಸ್ಫುಲ್ ಕಲೆಕ್ಷನ್ ಈ ದಿನಮಾನಗಳಲ್ಲಿ ನೋಡಿದ್ದನ್ನ ಫಸ್ಟ್ ಟೈಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಗಲಕೋಟೆಗೆ ಫಸ್ಟ್ ಡೇ ಇಂಥ ದೊಡ್ಡ ಇನ್ಸ್ಪೈರ್ ಆಗಿದ್ದೀವಿ ಅಂತಂದರೆ ಆ ಜನರ ರೆಸ್ಪಾನ್ಸ್ ಆಗಿರ್ಬೋದು, ಅವರ ಪ್ರೀತಿ ವಿಶ್ವಾಸ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ನಾಟಕ. ಕಾಮಿಡಿ ಸನ್ನಿವೇಶ, ಹಾಗೆ ಮತ್ತು ಅದೇ ಹೇಳಿದೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ರೈತ ಮಂಥನ್ ಸ್ಟೋರಿ, ಒಂದು ನೈಜಕತೆ ಇರುವಂಥ ಸ್ಟೋರಿ ಅಂಥೇಳಿ. ಅದೇ ರೀತಿ ಒಳ್ಳೆ ಒಂದು ನಾಟಕ ಇದೆ. ನೀವು ಫ್ಯಾಮಿಲಿ ಸಮೇತ ಬಂದು ಕುಂತು ನೋಡುವಂಥ ನಾಟಕ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ನನಗೆ ಒಂದು ಖುಷಿ ಆಯಿತು, ನೀವು ನಿನ್ನೆ ಹೇಳಿದ್ರಿ ಯಾವುದು ಅಶ್ಲೀಲ ಇಡಲ್ಲ, ಒಳಗರ ಇರಲ್ಲ, ಫ್ಯಾಮಿಲಿ ಬಂದು ಕುಂತು ನೋಡಿದ್ರು ಅವ್ರ ಕಣ್ಣ ನೀರು ಹೋಗ್ಬೇಕಂತ. ಆ ಥರ ಇದೆ. ಯಾಕಂದರೆ ಅದರಲ್ಲೂ ಕೂಡ ಈಗ ನಮ್ಮ ವಿಜಯಶೇಖರ್ ಅವರು ಪ್ರಥಮ ಪಾತ್ರ ಇದು. ಮೋಸ್ಟ್ಲಿ ಅವರಿಗೆ ಬೇರೆ ಬೇರೆ ಥರ ನೋಡಿದ್ವಿ. ಇವತ್ತು ಒಂದು ವಿಶೇಷ ಪಾತ್ರದಲ್ಲಿ ಆ ಪಾತ್ರದ ಅನುಭವ ತಮಗೆ? ಏನಿಲ್ಲ, ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿವರೆಗೂ ಹೀರೋ ಮತ್ತು ವಿಲನ್ ಪಾತ್ರಗಳನ್ನೇ ಮಾಡ್ತಾ ಬಂದೆ. ಈ ಥರ ಒಂದು ಮಕ್ಕಳ ಪಾತ್ರ ಅಂದರೆ ತಂದೆಯ ಪಾತ್ರ ಸಿಕ್ಕಿದ್ದು ನನಗೊಂದು ಅಭಿನಯಿಸೋದಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಂಗಾಯಿತು. ಹೊಸ ಅನುಭವ ಇದು. ಇದನ್ನೆಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಸ್ವೀಕರಿಸ್ತಾರೆ ಅಂತ ನಂಬಿದ್ದೇನೆ. ಸ್ವೀಕರಿಸಿದ್ದಾರೆ. ಬಹಳಷ್ಟು ಜನ ಪ್ರೇಕ್ಷಕರು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತೇಳಿ. ನಮ್ಮ RD ಬಾಬು ಸಹಿತ ಭಾಳಷ್ಟು ಮೆಚ್ಚುಗೆ ಪಟ್ಟರು. ಭಾಳ ಸಂತೋಷ. ಇದೇ ರೀತಿಯಾಗಿ ಭಾಳಷ್ಟು ಈ ಬಾಗಲಕೋಟೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಕಲಾಪ್ರೇಮಿಗಳು, ಹಳ್ಳಿ ಜನ ಬರಬೇಕು, ನೋಡಬೇಕು. ಸಿಟಿ ಜನ ಭಾಳಷ್ಟು ಕಡಿಮೆ ಮಾಡಿದ್ದಾರೆ. ಆದರೆ ಈ ನಾಟಕ ಏನೊಂದು ಅಶ್ಲೀಲತೆ ಇಲ್ಲ, ಫ್ಯಾಮಿಲಿ ಸಮೇತವಾಗಿ ಅಂದರೆ ಕುಟುಂಬ ಸಮೇತವಾಗಿ ನೋಡುವಂಥ ನಾಟಕ ನಾವು ತಂದಿದ್ದೇವೆ. ಪ್ರಥಮ ಬಾರಿಗೆ ದಯವಿಟ್ಟು ಈ ಕಲ್ಲೂರು ಕಂಪನಿ ಬಂದಿದೆ. ಇಲ್ಲಿರೋ ತನಕ ಈ ಸಂಘಕ್ಕೆ, ಈ ಕಲಾವಿದರಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಈ ಸಮಸ್ತ ಬಾಗಲಕೋಟೆ ಹಾಗೂ ಸುತ್ತಮುತ್ತಲಿನ ಜನತೆ ಹೆಚ್ಚಿನ ಒಂದು ಬಂದು ಪ್ರೋತ್ಸಾಹ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್. ನಮಸ್ಕಾರ ಗೌಡ್ರೆ. ನಿಮ್ಮ ಪಾತ್ರ ಅಂತೂ ನಿಜವಾಗ್ಲೂ ಭಾಳ ಖುಷಿ ಪಡುವಂಥದ್ದು. ಯಾಕಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ಆ ಮುದುಕನ ಪಾತ್ರ ಜನಕ್ಕೆ ನಿಜವಾಗ್ಲೂ ಗೌಡ್ರು ಬಂದ್ರ ಏನೋ ಅನ್ನೋ ಮಟ್ಟಕ್ಕೆ ನೀವು ಪಾತ್ರ ಮಾಡಿದ್ರಿ. ಬಟ್ ಇಲ್ಲಿ ಪ್ರೇಕ್ಷಕರ ಮನಸ್ಸನ್ನ ಯಾವ ರೀತಿ ಗೆದ್ದಿದ್ದೀರಿ? ಸ್ವಲ್ಪ ಅನುಭವ. ಏನೂ ಇಲ್ಲ, ನಾವು ಬನಶಂಕರಿಯಲ್ಲಿ ಕಳೆದ ಬನಶಂಕರಿ ಜಾತ್ರೆಯಲ್ಲಿ ನೋಡಿದ್ವಲ್ಲ, ಅದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಅಲ್ಲೇನೇ ಬೇರೆ ಇಲ್ಲೇನೇ ಬೇರೆ, ಅದು ಜಾತ್ರೆ ಆಗುತ್ತೆ, ಇದು ಸಿಟಿ ಕ್ಯಾಂಪ್ ಆಗುತ್ತೆ. ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದು ಒಂದೇ, ಇಲ್ಲಿ ಎಷ್ಟು ದಿನ ಇರ್ತೀವಿ, ಇದು ಒಂದೇ ನಾಟಕ ಅಂತಲ್ಲ, ಇನ್ನೂ ಹಲವಾರು ನಾಟಕಗಳು ಅದಾವ್ರಿ ನಮ್ಮ ಕಡೆ. ಆ ಎಲ್ಲ ನಾಟಕಕ್ಕೂ ನಮ್ಮ ಪ್ರೋತ್ಸಾಹ ಇದೇ ಥರ ನೀಡಬೇಕಂತ ತಮಗೆ ಕೇಳ್ತೀನಿ. ನನ್ನ ಅನಿಸಿಕೆ ಇದು 100 ಪ್ರಯೋಗ ಇಲ್ಲಿ ಆಗುತ್ತೆ. ಯಾಕಂದರೆ ಎಲ್ಲ ನಮ್ಮ ದಾವಲ್ಜಿ ಆಗಿರ್ಬೋದು, ನೀವಾಗಿರ್ಬೋದು, ಇನ್ನು ಉಳಿದ ಎಲ್ಲ ಕಲಾವಿದರು ಇಲ್ಲಿ ಒಬ್ಬರನ್ನ ತಿವಂಗಿಲ್ಲ, ಒಬ್ಬರು ಹಾಕಂಗಿಲ್ಲ. ಒಬ್ಬರಿಗೇನೋ ಒಬ್ಬರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿ ಜನರ ಮನಸ್ಸನ್ನು ಕದ್ದಿದ್ದೀರಿ. ಯಾಕಂದರೆ ಇವತ್ತು ಫಸ್ಟ್ ಡೇನೇ ನೋಡಿರಿ, ಎಲ್ಲಿ ಅನಗವಾಡಿಯಿಂದ ಜನ ಬಂದಿದ್ದಾರೆ, ಬೇರೆ ಹುನಗುಂದಿಂದ ಬಂದಿದ್ದಾರೆ, ಬೆಳಗಾಮದಿಂದ ಬಂದಿದ್ದಾರೆ, ಅಲ್ಲ ಬೇರೆ ಬೇರೆ ಕಡೆ ಬಂದಿದ್ದಾರೆ. ಬಟ್ ಪ್ರಚಾರ ಇವತ್ತಿಂದ ಪ್ರಾರಂಭ ಆಗಿದೆ. ಬಟ್ ಫಸ್ಟ್ ಡೇನೇ ನಿಮಗೆ ಹೌಸ್ಫುಲ್ ಸಿಕ್ಕಿದೆ ಅಂತಂದರೆ ಇದು 100 days ಗ್ಯಾರಂಟಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಪಾತ್ರಕ್ಕೆ ಇನ್ನೂ ಜೀವ ತುಂಬಿ ಮಾಡಿ ಅಂತ ಆ ಭಗವಂತನಲ್ಲಿ ಮತ್ತು ಪುಟ್ಟಯ್ಯನಲ್ಲಿ ನಾನು ಕೇಳುತ್ತಾ ಮತ್ತೆ ಬರ್ತೀನಿ ನಿಮ್ಮೊಂದಿಗೆ. 25ನೇ ಪ್ರಯೋಗ ಅಲ್ಲ, 50 ಅಲ್ಲ, 100 ಪ್ರಯೋಗ ಆಗಲಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಸರ್. 2ನೇ ಪ್ರಯೋಗಕ್ಕೆ ವಿಶೇಷವಾಗಿ ಆತ್ಮೀಯರು ಬಹಳ ದೂರಿಂದ ರಾಯಚೂರಿಂದ ಇಲ್ಲಿವರೆಗೆ ಬಂದಿದ್ದಾರೆ, ಹಾಗೆ ಬೆಳಗ್ಗೆಯಿಂದ ಬಂದಿದ್ದಾರೆ, ಹಾಗೆ ನಮ್ಮ ಬಂಗಾರಹಟ್ಟಿಯಿಂದ ಕೂಡ ಬಂದಿದ್ದಾರೆ. ಅವರೆಲ್ಲ ಒಂದು ಸತಿ ಮಾತಾಡ್ಸೋಣ. ಯಾಕಂದರೆ ನಾಟಕ ಪ್ರಿಯರು ನಾಟಕ ಎಲ್ಲಿದ್ದರೂ ಕೂಡ ನೋಡೋಕೆ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಈ ನಾಟಕ ವಿಶೇಷವಾದಂಥ ನಾಟಕ ಅಂತ ಹೇಳ್ತಾ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ತಾಜು ಅಂತೇಳಿ. ಸರ್ ಯಾವೂರಿಂದ ಬಂದ್ರಿ? ನಾವು ಲಿಂಗಸೂರಿಂದ ಬಂದಿದ್ದು, ಹಟ್ಟಿಯಿಂದ, ರಾಯಚೂರಿಂದ ಹಟ್ಟಿಯಿಂದ. ಹೌದು, ನೋಡ್ಲಿಕ್ಕೆ ಅಂದರೆ ಕಲೆಯ ಮೇಲೆ ಒಂದು ಅಭಿಮಾನ ಇಟ್ಕೊಂಡು ಬಂದಿದ್ದೇವೆ. ಅಂದರೆ ಕಲಾವಿದರಿಗೆ ಉಳಿಸ್ಬೇಕು ಅನ್ನೋ ಒಂದು ಭಾವನೆಯಿಂದ ಬಂದಿದ್ವಿ ಅಷ್ಟೇ. ಮತ್ತೆ ಕಲೆ ಅಂದರೆ ಇಲ್ಲ, ಕಲೆ ಅಂದರೆ ಏನಂದ್ರೆ ಕಾಣೆ ಆಗ್ತಾ ಇದೆ. ಅಂದರೆ ಕಲಾವಿದರು ಒಂದು ನಾಟಕದ ಒಂದು ಕಲಾವಿದ ಕಲೆ ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕೆ ನೋಡೋಕೊಂದು ಬರಬೇಕನ್ನೋ ಒಂದು ಅಭಿಮಾನದ ಮೇಲೆ ಬಂದಿದ್ವಿ ಅಷ್ಟೇ. ಮತ್ತೇನು ಸರ್, ಅಷ್ಟು ದೂರಿಂದ ಬಂದು ನೀವು ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಯಾಕಂದರೆ ಅಭಿಮಾನಕ್ಕೆ ನಾವು ಯಾವತ್ತೂ ಚಿರಋಣಿ. ಹಾಗೆ ನಮ್ಮ ಬೆಳಗ್ಗೆಯಿಂದ ಕೂಡ ಬಂದಿದ್ದಾರೆ, ಅವ್ರಿಗೂ ಸ್ವಲ್ಪ ಮಾತಾಡ್ಸೋಣ. ನಾವು ಬೆಳಗ್ಗಿಂದ ಬಂದಿದ್ದೀವಿ ಸರ್ ಬಂದಾರತಿ ಬಂದಿದ್ದೀವಿ ಸರ್. ಒಂದು ನಾಟಕ ಕೂಡ ರಾಯಚೂರಿಂದ ನಾಟಕ ಕೂಡ ಬಂದಿದ್ದೀವಿ ಸರ್. ಅದಕ್ಕಿಂತ ಅವ್ರ ಅಭಿಮಾನಿ ಸಂಬಂಧ ನಾಟಕ ನೋಡ್ತಿದ್ದೀರಿ ಸರ್, ಅದಕ್ಕೆ ನಾವು ಬರ್ತೀವಿ ಸರ್ ಅಂತ ಬಂದಿದ್ದೀವಿ ಸರ್. ಧನ್ಯವಾದಗಳು ಸರ್. ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ